ನಮಸ್ತೆ ಎಲ್ರಿಗೂ. ನಂದಿನಿ ಶಿವಕುಮಾರ್ ಪ್ರಪಂಚಕ್ಕೆ ಸ್ವಾಗತ. ಈಗ ಅವರೆಕಾಯಿ ಸೀಸನ್ ನಡೀತಿದೆ. ಹಾಗಾಗಿ ಲಾಸ್ಟ್ ವೀಕು ಹಿಚ್ಕಿದ ಅವರೆಬೇಳೆ ಮತ್ತು ಪನ್ನೀರ್ ಹಾಕಿ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ವಿ. ಇವತ್ತು ಹಿಚ್ಕಿದ ಅವರೆಬೇಳೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಿದ್ದೀವಿ. ಬನ್ನಿ ನೋಡೋಣ. ಸೊ ಫಸ್ಟು ಒಗ್ಗರಣೆ ಹಾಕೊಳ್ಳೋಕ್ಕೆ ಈರುಳ್ಳಿ ಬೇಕಾಗುತ್ತೆ. ಸೊ 2ರಿಂದ 3 ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು 7ರಿಂದ 8 ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಳ್ತಿದ್ದೀವಿ. ಸೊ ನೆಕ್ಸ್ಟ್ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ 1 ಹಿಡಿಯಷ್ಟು ಕಾಯಿ ತುರಿ. ಇದಕ್ಕೆ ಕೊಬ್ಬರಿ ಕೂಡ ನಾವು ಬೇಕಂದರೆ ಹಾಕ್ಕೊಳ್ಬೋದು, ರುಚಿ ಕೂಡ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಕೊಬ್ಬರಿ ಹಾಕ್ಕೊಳ್ತಿಲ್ಲ. 1 ಸ್ಪೂನ್ ಹುರಿಗಡಲೆ ಮತ್ತು ಒಂದು 2 ಚಿಕ್ಕ ಟೊಮೊಟೊನ 4 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ 1 ಸ್ಪೂನ್ ಗಸಗಸೆ ಮತ್ತು ಅದಕ್ಕೆ ಒಂದು 2ರಿಂದ 3 ಪೀಸ್ ಚಕ್ಕೆ ಆ್ಯಂಡ್ 2 ಲವಂಗ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಒಂದು 4ರಿಂದ 5 ಗೋಡಂಬಿ ಮತ್ತು ಶುಂಠಿ ಒಂದು ಪೀಸಷ್ಟು ಶುಂಠಿ, ಅದನ್ನು ಒಂದು 5 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ. ಸೊ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಬನ್ನಿ. ಸೊ ಮೊದಲಿಗೆ ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಟು ಅದರೊಳಗಡೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ನಾವು ಯೂಸ್ ಮಾಡೋದು ಕಡಲೆಕಾಯಿ ಎಣ್ಣೆ, ಪ್ಯೂರ್ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ 1 ಸ್ಪೂನ್ ಸಾಸಿವೆ, ಒಂದು 1/4 ಚಮಚದಷ್ಟು ಜೀರಿಗೆ, ಮತ್ತು ಅದು ಸಿಡಿವಾಗ ನೆಕ್ಸ್ಟ್ 2 ರೆಕ್ಕೆಯಷ್ಟು ಕರಿಬೇವು ಮತ್ತು ಜಜ್ಜಿರುವಂತಹ ಬೆಳ್ಳುಳ್ಳಿ ಆ್ಯಂಡ್ ನಾವು ಹೆಚ್ಕೊಂಡಿದ್ವಲ್ವ ಆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ. ಸೊ ಇದು ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀವಿ. ಸೊ ನೆಕ್ಸ್ಟ್ ಅದಕ್ಕೆ ಈರುಳ್ಳಿಗೆ ಮಾತ್ರ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಸೊ ದಟ್ ಅದು ಸ್ವಲ್ಪ ಈರುಳ್ಳಿ ಎಲ್ಲ ಉಪ್ಪಿಡಿಯತ್ತೆ ಅಂತ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪೌಡರ್. ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಹಿಚ್ಕಿದ ಅವರೆಬೇಳೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಆಗೋಕ್ಕೆ ಬಿಡೋಣ. ಸೊ ಈಗ ಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ 2 ಸ್ಪೂನಷ್ಟು ಸಾಂಬಾರು ಪೌಡರ್ನ ನೀರಲ್ಲಿ ಕಲಸಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ನಾವು ಗ್ರೈಂಡ್ ಮಾಡ್ತೀವಲ್ವ ಮಸಾಲ, ಅದರೊಳಗೂ ಕೂಡ ಸಾಂಬಾರು ಪೌಡರ್ನ ಡೈರೆಕ್ಟಾಗಿ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಸಪ್ರೇಟಾಗಿ ಕಲಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಈಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಆ ಮಸಾಲಾನ ಸೇರಿಸ್ತಾ ಇದ್ದೀನಿ. ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂದ್ಬಿಟ್ಟು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಇವಾಗ ಸ್ವಲ್ಪ ಹೊತ್ತು ನಾವು ಬೇಯಿಸ್ಬೇಕಾಗತ್ತೆ. ಆ್ಯಂಡ್ ಹಿಚ್ಕಿದ ಬೇಳೆನ ಬೇಯಿಸುವಾಗ ಸ್ವಲ್ಪ ಹುಷಾರಾಗಿರಬೇಕು, ಇಲ್ಲ ಅಂದರೆ ಜಾಸ್ತಿ ಬೆಂದೋದ್ರೆ ಅದು ಫುಲ್ ಕದ್ರೋಗುತ್ತೆ ಮತ್ತು ಫುಲ್ ಮಸಪಾದಂಗೆ ಆಗೋಗುತ್ತೆ. ಸೊ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಇದನ್ನು ಬೇಯಿಸ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಎಷ್ಟೊತ್ತು ಬೇಯಿಸ್ಬೇಕೋ ಅಷ್ಟೊತ್ತೇ ಬೇಯಿಸ್ಕೋಬೇಕು. ಆ್ಯಂಡ್ ನಾನೇನು ಮಾಡ್ತೀನಿ ಅಂತಂದರೆ ಜಸ್ಟ್ ಒಂದು ವಿಷಲ್ ಕೂಗಿಸ್ಬಿಡ್ತೀನಿ. ಸೊ ದ್ಯಾಟ್ ಅದು ಜಾಸ್ತಿ ಬೇಯೋದಿಲ್ಲ. 2 ವಿಷಲ್ ಜಾಸ್ತಿ ಆಗೋಗುತ್ತೆ, ಬಟ್ 1 ವಿಷಲ್ಗೆ ಅದು ಕರೆಕ್ಟಾಗಿ ಬೆಂದಿರುತ್ತೆ. ಹಾಗಾಗಿ ನಾನು ಕುಕ್ಕರಲ್ಲಿ ಬೇಯಿಸ್ತೀನಿ. ನೀವು ಹಾಗೇನೂ ಬೇಯಿಸ್ಕೋಬೋದು, ಬಟ್ ಅವಾಗವಾಗ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಬೆಂದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಲಾಸ್ಟ್ಲಿ ಸಾಂಬಾರು 1 ವಿಷಲ್ ಕೂಗಿ ಆಯಿತು ಆ್ಯಂಡ್ ಈ ಥರ ಬೆಂದಿದೆ. ಸೊ ಸರಿಯಾಗಿ ಬೆಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಮುದ್ದೆ ಜೊತೆಗೆ ಇದನ್ನು ನಾವು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಆಬ್ವಿಯಸ್ಲಿ ನೆಕ್ಸ್ಟ್ ಕೆಲಸ ಬಂದು ಕಿಚನ್ನಲ್ಲಿ ಎಲ್ಲ ಫುಲ್ ಹರಡಿರುತ್ತೆ ಅಡುಗೆ ಮಾಡಾದಮೇಲೆ. ಸೊ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನಾನು ಸಾಂಬಾರು ಬೇಯೋಷ್ಟರಲ್ಲಿ ಪಟ ಅಂತ ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡೆ.
ಸೊ ಹೀಗೆ ನನ್ನ ಸಿಂಪಲ್ ಕಿಚನ್ ಕ್ಲೀನ್ ಆಯಿತು. ಹೀಗಿತ್ತು ಇವತ್ತಿನ ಕುಕಿಂಗ್ ವ್ಲಾಗ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀವಿ. ಬಾಯ್.